ಎಷ್ಟು ರಭಸವಾಗಿ ಹರಿತಾ ಇದೆ ನೋಡಿ. ಈ ನೀರಲ್ಲಿ ಹೋದ್ರೂ ಸಾಕು ಕೊಚ್ಕೊಂಡು ಹೋಗಕ್ಕೆ. ನೋಡ್ಲಿಲ್ವಾ ಬಿದ್ದಿದ್ದು? ಸಕ್ಕತ್ತಾಗಿದೆ. ಬಟ್ ಆದ್ರೆ ನಾವು ಬಂದಿರೋ ಟೈಮಲ್ಲಿ ಸಿಕ್ಕಾಬಟ್ಟೆ ಮಳೆ. ಇಲ್ಲೇ ಸ್ಟೇ ಆಗಿದ್ದೆ ನೀನು ಹೋದಷ್ಟು ಬಂದಾಗ? ಓಹೋ, ಸಮುದ್ರನೇ ಕಾಣಿಸ್ತೈತೆ. ಕಾಲೇಜ್ ಟ್ರಿಪ್ಪಿಗೆ ಬಂದ್ರು ನಮಗೆ ಸಪ್ರೇಟಾಗಿ ತಿರ್ಗಾಡ್ಕೊಂಡು ನೆಮ್ಮದಿಯಾಗಿ ನಿಂತಿದ್ದೀನಿ ಇಲ್ಲಿ. ಅಲ್ಲಿ ಯಾರು ಗೊತ್ತಿಲ್ಲದವ್ರು ಬಂದಾಗ ಏನಾರು ಆಗತ್ತೆ ಹೆಚ್ಚು ಕಡಿಮೆ ಅನ್ನೋದಕ್ಕೋಸ್ಕರ ಇಲ್ಲಿ ಲಾಕ್ ಮಾಡಿದ್ದಾರೆ. 2 ಪಿಕ್ಚರ್ ತೋರಿಸೋದು ಅಂತ ನಮ್ಮೂರು ಟೆಂಟಲ್ಲೂ ಹಿಂಗೆ ಬಿಡ್ತಿದ್ರು. ನಾವಿವಾಗ ಯಾಣಕ್ಕೆ ಬಂದು ರೀಚ್ ಆಗಿದ್ದೀವಿ. ಸೊ ಯಾಣ ಇದೇ ಫಸ್ಟ್ ಟೈಮು ನಾನು ಹೋಯ್ತಾ ಇರೋದು. ಹೋಗೋಣ ಬನ್ನಿ. ಓಕೆ, ಬರೋ ಹಾದಿ ಈ ಥರ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಟ್ರೆಕ್ ಮಾಡ್ಕೊಂಡು ಬರ್ತಾವ್ರೆ. ಕಲ್ಲುಗಳು ನೋಡಿ ಏನೋ ಒಂಥರ ಡಿಫ್ರೆಂಟಾಗಿದೆ. ಇಲ್ಲಿ ಹೊಡಿತಾ ಇರೋ ಮಳೆಗೆ ನೀವು ರೈನ್ ಕೋಟ್ ಇಲ್ಲ ಅಂತಂದರೆ ನಿಜ ಬರೋಕ್ಕೆ ಆಗಲ್ಲ. ಯಾಕಂದರೆ ಈಗ ಅಷ್ಟೊಂದು ಮಳೆ ಆಯ್ತಾ ಇದೆಯಲ್ಲ, ಹಾಗಾಗಿ ಬರೋ ದಾರಿನಲ್ಲೇ ನೋಡಿ ಎಂಥ ಫಾಲ್ಸ್ ಥರ ನೀರು ಎಷ್ಟು ರಭಸವಾಗಿ ಹರಿತಾ ಇದೆ ನೋಡಿ. ಈ ನೀರಲ್ಲಿ ಹೋದ್ರೂ ಸಾಕು ಕೊಚ್ಕೊಂಡು ಹೋಗೋಕ್ಕೆ. ಸೊ ಹಂಗಾಗಿ ಪಾಪ ನಮ್ಮಲ್ಲಿ ಕಾಲೇಜ್ ಸರ್ರು ಹೇಳ್ಬೇಕಾದ್ರೇ ಕಳಿಸಿದ್ರು, ಆ ಕಡೆ ಎಲ್ಲೂ ಹಿಡಿಬಾರ್ದು, ಹುಷಾರಾಗಿ ಹೋಗ್ಬೇಕು ಅಂತ. ಬರ್ತಾ ನೋಡ್ಲಿಲ್ವಾ ಬಿದ್ದಿದ್ದು? ನೀನು ನೋಡ್ಲಿಲ್ವಾ? ಇಲ್ಲ, ಜೋಪಾನ ಅಲ್ಲ ಬಿದ್ದೆ, ನಾನು ನೋಡ್ದ. ಅಯ್ಯೋ, ಬ್ಲಾಗ್ ಮಾಡ್ತಾ ಬಿದ್ದೇ ಬಿಟ್ಟಿದ್ದೀನಿ, ನನಗೆ ಗೊತ್ತಾಗಿಲ್ಲ. ಸೊ ಅಂತೂ ಇಂತೂ ಬಂದಿದ್ದೀವಿ ಯಾನಕ್ಕೆ. ಫಸ್ಟ್ ಟೈಮ್ ಯಾನಕ್ಕೆ ಬರ್ತಾ ಇರೋದು. ಬರ್ತಿದ್ದಾಗೆ ನೋಡಿ ಒಂದು ದೊಡ್ಡ ಕಲ್ಲು ಈ ಥರ ಕಾಣಿಸುತ್ತೆ. ಒಳಗಡೆ ಏನೇನಿದೆ ಅಂತ ನೋಡೋಣ ಬನ್ನಿ. ವಾವ್, ಫೋಟೋ ತಗೊಳ್ತೀರಾ? ಅವ್ರು ಶೇರ್ ಮಾಡಲ್ಲ, ನಾವೇ ತಗೋಬೇಕು. ಅದಕ್ಕೆ ಹುಷಾರಾಗಿ ಬಾ. ಅಕ್ಕ ಬನ್ನಿ, ಮೇಲೆ ಮುಗಿಸ್ಕೊಂಡ್ಬಿಡೋಣ. ಕತ್ಲೆ ಕಾಣಿಸಲ್ಲ. ಕೂಸು ಮರಿ ಮಾಡಲ? ಓ ಕತ್ಲೆ ಆಯ್ತು. ಏನೂ ಕಾಣಿಸ್ತಾ ಇಲ್ಲ. ಸಕ್ಕತ್ತಾಗಿದೆ. ಬಟ್ ಆದರೆ ನಾವು ಬಂದಿರೋ ಟೈಮಲ್ಲಿ ಸಿಕ್ಕಾಬಟ್ಟೆ ಮಳೆ. ಅಯ್ಯೋಯ್ಯೋಯ್ಯೋ ನೋಡಿ, ಇಲ್ಲಿ ಎಂತೆಂಥ ಜಾಗದಲ್ಲಿ ಹೋಗ್ತಾ ಇದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಕಮಾನ್. ಓ ಫುಲ್ಲು ನೀರು. ಆಹಾ ನೋಡಿ ಎಷ್ಟು ಸಖತ್ತಾಗೈತೆ ಅಂತ.
ಗಾಡಿ ತಗೊಳ್ಳಿ. ಆಯ್ತಾ ಚಿಕ್ಕ ಬ್ಯಾಗ್ ಶಿಫ್ಟ್ ಮಾಡಿದ್ರಾ? ಕೇಳ ಒಂದ್ಸಲಿ. The next morning. ಓ ಗಣೇಶಣ್ಣ, ಏನು ಈ ಥರ ಇಲ್ಲ ನಮಗೆ ಹೋದ್ಸಲ ನಮ್ಮ ಗಣೇಶಣ್ಣನೇ 1 hour ಎಲ್ಲ ತೋರಿಸಿ ಮುಡಿ ಬಿಟ್ಟಿದ್ದೀರಾ? ಪಾಪು ಏನು ಸಮಾಚಾರ? ನಾನು 1 hour ಕೇಕ್ ಶಾಪಲ್ಲೇ ಓಕೆನಾ? ಚಿಕ್ಕಪ್ಪ ಆಯ್ತಾ? ಹೋದ ವರ್ಷ ಇದೇ ಟೈಮಲ್ಲ ಅಣ್ಣ ಇಲ್ಲೇ ಸ್ಟೇ ಆಗಿದ್ದೆ ನೀನು ಹೋದಷ್ಟು ಬಂದಾಗ? ಮನೇಲಿ ಅಷ್ಟೇ ಆಗಿತ್ತು. ಅವ್ರ ಮನೇನಾ? ಹೆಚ್ಚು ಕಡಿಮೆ ಇಲ್ಲೇ 1 ವಾರ ಇದ್ದೆ. ಹಾಂ 1 ವಾರ ಇದ್ದೆಲ್ಲ ತಿರ್ಗಾಡ್ಕೊಂಡು. ಓ ಅದೇ ಎಕ್ಸ್ಪಲ್ಸು. ನಾವು ನೋಡಿದ್ವಿ. ಇವರು ಹಾಂ ಅವರು ಬಂದ್ರ ಜೊತೆಗೆ ಇವರೇ ಹೋಸ್ಟು ಎಲ್ಲ ಸುತ್ತ ಆಡ್ಕೊಂಡು ಒಂದು ರೌಂಡ್ ಹೋಗಿದ್ದೆ. ನೋಡಿ ಸರ್. ಹೌದಾ? ಹೌದು. ಇರೋದೇ ಹಿಂಗೆ ದಪ್ಪ ಆಗಿದ್ದೆ. ಬನ್ನಿ ಟೀ ಕುಡಿಯೋಣ. ನೀವು ಹೋಗಿ ಎಲ್ಲಿ ನೀವು ಫಾಲ್ಸ್ ಇಲ್ಲಿದ್ದ ಹೋಗೋದೇ ನೀರು ಫಾಲ್ಸು. ಈಗ ಇದೆ ಇದು ಫಾಲ್ಸು. ನೀವು ಹೋಗ್ಬಿಡಿ. ಎಲ್ಲಿ 3 ಜನ ಹೋಗ್ಬಿಡಿ. ಈಗ ಇಳಿಯೋದು ಡೇಂಜರಸ್ ಇದೆ. ಬರ್ತಾರೆ ಸ್ವಿಮ್ಮಿಂಗ್. ಅಪ್ಸರಕೊಂಡ ಉದ್ಯಾನವನ. ಸೊ ಹೋದ್ಸಲ ಬಂದಾಗ ಇಲ್ಲಿ ಹೋಗೋಕ್ಕಾಗಿರಲಿಲ್ಲ. ಈ ಸಲ ಮತ್ತೆ ಹೋಗ್ತಾ ಇದ್ದೀನಿ. ಯಾರ ಜೊತೆ? ನಮ್ಮ ಗಣೇಶ್ ಬ್ರೋ ಜೊತೆ, ದೇವರಾಜ್ ಬ್ರೋ ಜೊತೆ. ಓಕೆ, ಟಿಕೆಟ್ ಅಲ್ಲ? ಇಲ್ಲ ಅವ್ರು ತಗೊಂಡಿಲ್ಲ. ಹತ್ರನೇ ಅಲ್ಲ? ಇಲ್ಲಿ ಹೇಳ್ಬೋದಿತ್ತು. ಇಲ್ಲಿ ಬಂದರೆ ಪರವಾಗಿಲ್ಲ, 20 ರೂಪಾಯಿಗೆ ಮೋಸ ಏನಿಲ್ಲ ಅಲ್ಲ? ಒಳ್ಳೆ ತಿರ್ಗಾಡ್ಕೊಂಡು ಹೋಗ್ಲಿಕ್ಕೆ ಚೆಂದ ಉಂಟು. ಹಾಂ ಅಲ್ವಾ? ಫ್ಯಾಮಿಲಿ ಎಲ್ಲ ಬರೋಕ್ಕೆ ಒಳ್ಳೆ ಚೆನ್ನಾಗಿದೆ. ಬಟ್ ಮಳೆ ಇದ್ದಾಗ ಒಂದು ಸ್ವಲ್ಪ ಹಿಂಸೆ ಅಲ್ಲ? ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಪಾಪ. ಓಹೋ, ಸಮುದ್ರನೇ ಕಾಣಿಸ್ತೈತೆ. ಆ್ಯಕ್ಚುಲಿ ಅವ್ರು ಇಲ್ಲಿಗೆ ಬರಬೇಕಿತ್ತು ಅವ್ರು. ಹಾಂ ಮತ್ತೆ ಒಳ್ಳೆ ಖುಷಿ ಪಡೋರು. ಸೊ ಇಲ್ಲಿ ನೋಡಿ ಈ ಥರ, ಅಂದರೆ ನಮ್ಮ ಕ್ಲಾಸ್ಮೇಟ್ಸ್ ಯಾರೂ ಬಂದಿಲ್ಲ. ಯಾಕೆ ಅಂತಂದರೆ ಅವರೆಲ್ಲ ಆಲ್ರೆಡಿ ಅಲ್ಲೇ ಅಪ್ಸರಕೊಂಡ ಫಾಲ್ಸಲ್ಲೇ ಇದ್ದಾರೆ. ನಾನು ಗಣೇಶಣ್ಣ ಮಾತ್ರ, ದೇವರಾಜ್ ಬ್ರೋ ಮಾತ್ರ ಈ ಕಡೆಗೆ ಒಂದು ರೌಂಡ್ ಆಗಿ ಬಂದ್ವಿ. ನೋಡಿರಿ ಅಲ್ಲೊಂದು ವ್ಯೂ ಪಾಯಿಂಟ್ ಆಯ್ತಲ್ಲ, ಅದನ್ನು ನೋಡ್ಬೋಣ. ಓ ಜನ ಇದ್ದಾಗ ಬಿಡಲ್ಲ ಇಲ್ಲಿ. ಅದೇ ಸೂಸೈಡ್ ಪಾಯಿಂಟ್ ಅಂತ ಬೇರೆ ಹೇಳ್ತಿದ್ದೀರಲ್ಲ. ಓ ಹಿಂಗೆ ಬಂದ್ ಮಾಡಿದ್ದಾರಾ? ಅದೇ ಇಲ್ಲ, ಮೀನು ಹಿಡಿಯೋರು ಅಲ್ಲಿರೋರೆಲ್ಲ ಕರೆಕ್ಟು. ವಾವ್. ನಾವು ಮಾನವದ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದು ಕಲಿಯದೇ ಇದ್ದರೆ ಮಾತು ಅರ್ಥ ಮಾಡ್ಕೊಳ್ಳೋ ಸೆನ್ಸಿಬಿಲಿಟಿ ಹೋಗ್ಬಿಡ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಮಾತಾಡೋಷ್ಟು ನಿಮಗೆ ಮಾತಾಡದೇ ಇರೋದು ಅಗತ್ಯ. ವಾವ್, ಇಂಥ ಅದೃಷ್ಟ ಯಾರಿಗೆ ಸಿಗುತ್ತೆ ಹೇಳಿ? ಕಾಲೇಜ್ ಟ್ರಿಪ್ಪಿಗೆ ಬಂದ್ರೂ ಆರಾಮಾಗಿ ಸಪ್ರೇಟಾಗಿ ತಿರ್ಗಾಡ್ಕೊಂಡು ನೆಮ್ಮದಿಯಾಗಿ ನಿಂತಿದ್ದೀನಿ ಇಲ್ಲಿ. ಓ ನೋಡಿ ಪಾಪ, ಓ ಪೀಕಲ್ವ ಇದು? ಅದಕ್ಕೆ ಇದೆಲ್ಲ ಹಾಕ್ಬಿಟ್ಟಿದ್ದಾರೆ, ಯಾರು ಹೋಗೋದು ಬೇಡ ಅಂತ. ಈಗಿದೆಯಲ್ಲ ಡೀಪು. ಹಾಂ ಗೊತ್ತಾಯ್ತು. ಕಾರ್ನರ್ ಗೊತ್ತಾಯ್ತು. ನಿಮ್ಮ ಜೊತೆ ಸಿಕ್ಕಿದಾಗೆಲ್ಲ ಸಮುದ್ರನ ಮೇಲಿಂದ ನೋಡೋ ಅದೃಷ್ಟ. ಅಲ್ಲೋಗಿದ್ವಲ್ಲ ಒಂದು ಕುಮಟಾ ಹತ್ರ, ಹೊನ್ನಾಳಿ ಬೀಚ್, ಅದು ಸಕ್ಕದಾಗಿತ್ತು. ಓಕೆ, ಸೊ ಇದೇ ಆ ವ್ಯೂ ಪಾಯಿಂಟು. ಬಟ್ ಆದರೆ ಈಗ ಇಲ್ಲಿ ಕೆಲಸ ಎಲ್ಲ ನಡೀತಾ ಇರೋದ್ರಿಂದ ಇಲ್ಲಿಗೆ ಯಾರನ್ನೂ ಬಿಡ್ತಾ ಇಲ್ಲ. ಇನ್ನೊಂದು ಉದ್ದೇಶ ಏನು ಅಂತಂದರೆ ನೋಡಿ, ಯಾಕೆ ಇಲ್ಲಿ ಬಿಡ್ತಾ ಇಲ್ಲ ಅಂತಂದರೆ ಈ ಉದ್ದೇಶಕ್ಕೆ. ಈ ಕಲ್ಲಿದೆಯಲ್ಲ ನೋಡಿ, ಈ ಸ್ಟೀಪಲ್ಲಿ ಐತೆ. ಮಿಸ್ಸಾಗಲ್ಲಿ ಯಾರು ಗೊತ್ತಿಲ್ಲದವ್ರು ಬಂದಾಗ ಏನಾರು ಆಗುತ್ತೆ ಹೆಚ್ಚು ಕಡಿಮೆ ಅನ್ನೋದಕ್ಕೋಸ್ಕರ ಇಲ್ಲಿ ಲಾಕ್ ಮಾಡಿದ್ದಾರೆ. ಹಂಗಾಗಿ ನಾವು ಕೂಡ ಇಲ್ಲಿಗೆ ಬರೋದು ಬೇಡ. ನಾವು ಗೊತ್ತಾಗದೆ ಬಂದಿದ್ದೀವಿ, ಬಟ್ ನೆಕ್ಸ್ಟ್ ನಾವು ಇಲ್ಲಿಗೆ ಬರೋಕ್ಕೆ ಹೋಗಲ್ಲ. ಆರಾಮಾಗಿರಿ, ನೆಕ್ಸ್ಟ್ ಸಲ ಬಂದಾಗ. ಹಾಂ ತೆಗೀರಿ ಈಗ. ಹಾಂ ಆಂಟಿ ಬರಲಾ?
ಹಾಂ ಆಂಟಿ. ಒಂದು ವರ್ಷದ ಹಿಂದೆ ನೋಡಿ ಇದೇ ಗ್ಯಾರೇಜಿಗೆ ಬಂದಿದ್ದೆ, ನಿಮಗೆ ಗೊತ್ತಿರ್ಬೋದು. ಇಲ್ಲಿ ನಮ್ಮ ಗಣೇಶಣ್ಣ ಅವ್ರ ಗ್ಯಾರೇಜಿಗೆ ಬಂದಿದ್ದೆ. ಈಗಲೂ ಗಣೇಶನ ಜೊತೆ ಹಂಗೆ ಮಾತಾಡ್ಕೊಂಡು ಇಲ್ಲಿ ಮನೆವರೆಗೂ ಬಂದು ಎಲ್ಲರೂ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇವರು ವಿಷ್ಣು ತೀರ್ಥಕ್ಕೆ ಬಂದಿದ್ದವರು, ಇನ್ನು ಇವರು ಗೊತ್ತು ನಿಮಗೆ, ಮತ್ತೆ ಇವರು ಗೊತ್ತು. ನೀವು ಇದಕ್ಕೆ ಬಂದಿದ್ರಲ್ವಾ, ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದಿದ್ರಿ ಕಾಂಡ್ಲ ನಡಿಗೆಗೆ. ಸೊ ಎಲ್ಲರನ್ನೂ ಒಂದು ರೌಂಡ್ ಮಾತಾಡ್ಸ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ಗಣೇಶಣ್ಣ ಹೊರಡೋಣ ಆಗ್ಬೋದಲ್ಲ? ಓಕೆ, ಕೇಳ್ತಾ ಇದ್ದೀನಲ್ಲ, ಒಪ್ಗೆನಾ? ತಿರುಗು ತಿರುಗು ಭೂಮಿ ಕೂಡ ಮರಳಿ ತಿರುಗಿ ನೋಡೋ ಗೆಲುವು ನನ್ನದು. ಕನಕದಂತ ಮನಸ್ಸಿನಲ್ಲಿ ತಿರುಗಿ ತಿರುಗಿ ಗೆದ್ದು ಪಡೆದ ಪ್ರೀತಿ ನನ್ನದು. ಆಕಾಶ ಮಡಿಸಿ ಜೇಬಲಿಟ್ಟೆ, ನಕ್ಷತ್ರ ಎಣಿಸಿ ಗುಣಿಸಿ ಕೊಟ್ಟೆ. ಸೊ ಇವಾಗ ಎಲ್ಲಿದ್ದೀವಿ ಅಂತಂದರೆ ಎಕ್ಸಾಕ್ಟಾಗಿ ಮಿರ್ಜಾನ್ ಕೋಟೆಗೆ ಬಂದಿದ್ದೀವಿ. ಇಂತೂ ನಾನು ಬಂದು ಜಾಯ್ನ್ ಆದೆ ಇಲ್ಲಿಗೆ. ಇಷ್ಟೊತ್ತು ಸುತ್ತಾಡ್ಕೊಂಡು. ಹೆಂಗಾಯ್ತಾ ರಜೇಶ? ಸಕ್ಕದಾಗೈತೆ. ಸುಬ್ಬಣ್ಣ ಹೆಂಗಿದೆ? ಬನ್ನಿ, ಹೆಂಗೈತೆ ಜಾಗ? ಮಿರ್ಜಾನ್ ಕೋಟೆ ಹೆಂಗೈತೆ? ಸೂಪರ್. ಹಾಂ, ಇಷ್ಟ ಆಯ್ತಾ? ಹಂಗಂದ್ರೆ ನೀನು ಒಳಗೊಂಡವ್ರಿಗೆ ಪಿಕ್ಚರು ನಾವು ಡಬಲ್ ಪಿಕ್ಚರ್ ತೋರಿಸೋದು ಅಂತಾರಲ್ಲ, 2 ಪಿಕ್ಚರ್ ತೋರಿಸೋದು ಅಂತ. ಇದೇ ಅದು 2 ಪಿಕ್ಚರ್ ತೋರಿಸೋದು. ಹೆಂಗೆ? ನಮ್ಮವ್ರ ಟೆಂಟಲ್ಲೂ ಹಿಂಗೆ ಬಿಡ್ತಿದ್ರು. ಹೊಡೆದ್ರು ಈಗ. ಥ್ಯಾಂಕ್ಸ್ ಸುಬ್ಬಣ್ಣ. ಓಕೆ, ಸೊ ಕರೆಕ್ಟಾಗಿ ಮಾತಾಡಬೇಕು. ನಿಮ್ಮ ಮಾತುಗಳಿಲ್ಲ ನಾವು. ಯಾಕೆ ಹೋಗೋಣ? ನಮಗೂ ಬರುತ್ತೆ. ಮತ್ತೆ ಮತ್ತೆ ಕೂಗಾಡ್ತೀವಿ. ಬಾಯ್ ಮಾಡಬೇಡ, ನಿನಗಿಂತ ಜಾಸ್ತಿ ಬಾಯ್ ಮಾಡಕ್ಕೆ ನಾನು ಬರ್ತದೆ. ಅಲ್ಲ ಬಾಯ್ ಮಾಡಬೇಡ, ಅಲ್ಲ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ ಎಲ್ಲರೂ. ಅಲ್ಲ ಅಣ್ಣ, ಒಂದೊಂದು ಗಾಡಿ ಕಳಿಸ್ತೀನಿ, ಕೊಟ್ಟೋಗ್ತಾ ಹೋಗ್ತೀಯಾಗ್ರೆ. ನಿಮಗೆ ಕೋಪ ಬರ್ತಿದೆ ತಾನೆ? ಮತ್ತೆ ಏನು ಹೇಳಿದೆ? ನಿಮಗೆ ಕೋಪ ಬರ್ತಿದೆ ತಾನೆ?